टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಕೆಲವೇ ಕ್ಷಣಗಳಲ್ಲಿ ಭರತ್ ನಿವಾಸಕ್ಕೆ ರಾಜ್ಯಪಾಲರು ಕೂಡ ಭೇಟಿ ಕೊಡಲಿದ್ದಾರೆ. ಭರತ್ ಅಂತಿಮ ದರ್ಶನವನ್ನ ಪಡೆಯಲಿದ್ದಾರೆ ರಾಜ್ಯಪಾಲ ಗೆಹ್ಲೋಟ್. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಆಗಮಿಸಲಿದ್ದಾರೆ. ಈಗಾಗಲೇ ಪೊಲೀಸ್ ಅಧಿಕಾರಿ ಭರತ್ ಅವರ ನಿವಾಸಕ್ಕೆ ಬಂದು ಭದ್ರತೆಯ ಪರಿಶೀಲನೆ ಮಾಡಿದ್ದಾರೆ. ಇನ್ನೇನು ಕೆಲವೇ ಹೊತ್ತು ರಾಜ್ಯಪಾಲರು ಕೂಡ ಭೇಟಿ ಕೊಡಲಿದ್ದಾರೆ. ಹಾಗೆ ಸಿಎಂ ಸಿದ್ದರಾಮಯ್ಯ ಕೂಡ ಭರತ್ ನಿವಾಸಕ್ಕೆ ಆಗಮಿಸಿ ಭರತ್ ಪಾರ್ಥಿವದ ದರ್ಶನವನ್ನು ಪಡೆಯಲಿದ್ದಾರೆ. ಪ್ರೇಮ ಕಾಶ್ಮೀರ ಅಂತ ಕರೆಸಿಕೊಳ್ಳುವಂತಹ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತಲೇ ಖ್ಯಾತಿಯಾಗಿರೋ ಕಾಶ್ಮೀರದ ಪೆಹಲ್ಗಾಮ್ನ ಬೈಸರನ್ ಕಣಿವೆಯನ್ನ ಹಸಿರಿನಿಂದ ಕಂಗೊಳಿಸುವಂತಹ ಜಾಗವನ್ನ ರಕ್ತದ ಮಡುವಿನಲ್ಲಿ ತೇಲುವಂತೆ ಮಾಡಿಬಿಟ್ರು ಉಗ್ರರು. 26 ಭಾರತೀಯರನ್ನ ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಹೋದವರನ್ನ ಕೊಂದು ಕ್ರೌರ್ಯ ಮೆರೆದಿದ್ದಾರೆ ಉಗ್ರರು. ಅಕ್ರೌರ್ಯಕ್ಕೆ ಬಲಿಯಾದದ್ದು ಕನ್ನಡಿಗ ಭರತ್. ಪತ್ನಿ 3 ವರ್ಷದ ಪುಟ್ಟ ಕಂದಮ್ಮನ ಎದುರಲ್ಲಿ ಉಗ್ರರ ಗುಂಡೇಟಿಗೆ ಬಲಿಯಾಗ್ಬಿಟ್ರು ಭರತ್ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯಾಗಿದೆ. ಇನ್ನೇನು ಕೆಲವೇ ಹೊತ್ತಲ್ಲಿ ರಾಜ್ಯಪಾಲರು ಆಗಮಿಸ್ತಾರೆ. ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಎಲ್ಲ ಭದ್ರತಾ ವ್ಯವಸ್ಥೆಯ ಪರಿಶೀಲನೆಯನ್ನ ಪೊಲೀಸರು ಮಾಡಿಕೊಳ್ತಾ ಇರುವಂಥದ್ದು. ರಾಜ್ಯಪಾಲ ಗೆಹ್ಲೋಟ್ ಹಾಗೆ ಸಿಎಂ ಸಿದ್ದರಾಮಯ್ಯ ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆಗಮಿಸಿ ಭರತ್ ಪಾರ್ಥಿವದ ದರ್ಶನವನ್ನು ಪಡೆಯಲಿದ್ದಾರೆ. ಸಾವಿರಾರು ಮಂದಿ ಇದ್ರೂ ಆ ಸಂದರ್ಭದಲ್ಲಿ ಅಲ್ಲಿ ಏಕಾಏಕಿ ಬಂದಂತಹ ಉಗ್ರರು ಗುಂಡಿನ ಸುರಿಮಳೆಗೈದು ನೀನು ಹಿಂದೂನಾ ಅಂತ ಕೇಳಿ ಗುಂಡು ಹೊಡೆದು ಅಟ್ಟಹಾಸ ಮೆರೆದಿದ್ದಾರೆ. ಕಾಶ್ಮೀರದಲ್ಲಿ ರಕ್ತ ದೋಕುಳಿಯನ್ನೇ ಹರಿಸ್ಬಿಟ್ರು ಉಗ್ರರು. ಈಗಾಗಲೇ ಭಾರತ ಈ ಉಗ್ರರ ಅಟ್ಟಹಾಸಕ್ಕೆ ಕಠೋರ ತಿರುಗೇಟನ್ನು ಕೊಡೋದಕ್ಕೆ ಸಜ್ಜಾಗಿದೆ. ಪಾಕಿಸ್ತಾನಕ್ಕೆ 5 ಮೆಗಾ ಪವರ್ ಸ್ಟ್ರೋಕ್ ಕೊಟ್ಟಿದೆ ಮೋದಿ ಸರ್ಕಾರ. ಎಲ್ಲರ ರಕ್ತ ಕುದಿತಾ ಇದೆ. ಪ್ರವಾಸಕ್ಕೆ ಹೋದವರನ್ನ ಈ ರೀತಿ ಶವವಾಗಿಸಿದಂತಹ ಉಗ್ರರನ್ನ ಸದೆ ಬಡಿಬೇಕು ಅನ್ನುವಂತಹ ಕೂಗು ಕೇಳಿ ಬರ್ತಾ ಇದೆ. ಕಾಶ್ಮೀರದಲ್ಲೆಲ್ಲವೂ ಕೂಡ ತಿಳಿಯಾಗಿದೆ ಅಂತ ಆ ಸುಂದರ ಪ್ರಕೃತಿಯನ್ನು ಕಣ್ತುಂಬಿಕೊಳ್ಳೋಕೆ ಹೋದಂತಹ ಈ ಜೀವ ಈ ರೀತಿ ಶವವಾಗಿ ವಾಪಸ್ ತವರಿಗೆ ಮರಳಿರೋದು ಯಾರೂ ಸಹಿಸಿಕೊಳ್ಳಲಾಗದಂತಹ ಸತ್ಯ. ಭರತ್ ಭೂಷಣ್ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯಾಗಿದೆ.